ಹಾಗಾದ್ರೆ ಈ ಹೈಪರ್ ಟೆನ್ಷನ್ ಅಥವಾ ಬಿ ಪಿನ ಹೆಂಗ್ ತಡೆಗಟ್ಟೋದು? ಸಿ, ಮಧುಮೇಹ ಅಥವಾ ನಮ್ದೇನು ಶುಗರ್ ಅಂತ ಏನ್ ಹೇಳ್ತೀವಿ, ಅಥವಾ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಏನ್ ಹೇಳ್ತೀವಿ, ಇವೆರಡು ಕಾಯಿಲೆಗಳು ಒಮ್ಮೆ ನಿಮ್ಮ ಶರೀರದೊಳಗೆ ಒಕ್ಕಿದ್ರೆ, ಅಂದ್ರೆ ಒಮ್ಮೆ ಇದು ಸ್ಟಾರ್ಟ್ ಆದ್ರೆ ನೀವು ಜೀವನ ಪರ್ಯಂತ ನಿಮ್ ಜೊತೆನೇ ಇರ್ತವೆ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಇದಕ್ಕೆ? ತಾವು ಮಾಡ್ಬೇಕಾದ್ದೇನಿಲ್ಲ. ಸಂತೋಷಕರವಾದ ವಿಚಾರ ಅಂತಂದ್ರೆ ಮಧುಮೇಹ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅಂದ್ರೆ ಬಿ ಪಿ, ಎರಡನ್ನೂ ಕೂಡ ಕಂಟ್ರೋಲ್ ಮಾಡಬಹುದು. ಅದು ಸಂತೋಷಕರವಾದ ವಿಚಾರ. ಹೇಗ್ ಸರ್ ಇದು ಕಂಟ್ರೋಲ್ ಮಾಡೋದು? ನಿಮ್ಮ ಜೀವನ ಶೈಲಿನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನಿಮ್ಮ ಊಟ ತಿಂಡಿನಲ್ಲಿ ಹೆಚ್ಚು ಹಣ್ಣುಗಳು, ಸೊಪ್ಪು, ತರಕಾರಿಗಳು ತಿನ್ಬೇಕು. ಉಪ್ಪಿನಂಶ ತುಂಬಾ ಕಡಿಮೆ ಮಾಡಬೇಕು. ದಿನನಿತ್ಯ 30 ನಿಮಿಷ ವಾಕಿಂಗ್ ಮಾಡಿದ್ರೆ ಸಾಕು, ರಕ್ತದೊತ್ತಡ ಕಂಟ್ರೋಲ್ ಬರುತ್ತೆ. ಅದ್ರ ಜೊತೆಗೆ ನಿಮ್ದೇನು ಬೇರೆದೆಲ್ಲ ಇದೆಯಲ್ಲ, ಧೂಮಪಾನ, ಮದ್ಯಪಾನ, ಇವೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ತ್ಯಜಿಸ್ಬೇಕು. ಜೊತೆಗೆ ಏನು ನಿಮ್ಮ ಡಾಕ್ಟರ್ನ, ವೈದ್ಯರನ್ನ ಸಲಹೆ ತಗೊಂಡು ಅದಕ್ಕೇನು ಟ್ಯಾಬ್ಲೆಟ್ಸ್ ಹಾಕೊಡ್ತಾರೆ, ಆ ಟ್ಯಾಬ್ಲೆಟ್ಸ್ ಅನ್ನ ಲೈಫ್ ಲಾಂಗ್ ತಗೋಬೇಕು. ಎಷ್ಟೋ ಜನ ನಮ್ಗೆ ಇಲ್ಲಿ ಬರ್ತಾರೆ, ಈಗ ನಮ್ಮ ಜಯದೇವ ಹಾಸ್ಪಿಟಲ್ ಅಲ್ಲಿ ಬನ್ನಿ, ಅಲ್ಲಿ ನಿಮ್ ಬಿ ಪಿ ತಪಾಸಣೆ ಮಾಡಿಸಿ, ಅಲ್ಲಿ ನಿಮ್ಗೆ ಎಲ್ಲಾ ತರದ್ದು ಅನುಕೂಲಗಳು ನಮ್ಮ ಹಾಸ್ಪಿಟಲ್ ಇದೆ. ಇದೊಂದು ಸರ್ಕಾರಿ ಸ್ವಾಮ್ಯದ ಹಾಸ್ಪಿಟ್ಲು. ಇಲ್ಲಿ ಪ್ರತಿಯೊಬ್ಬ ಬಂದ ರೋಗಿಗಳಿಗೆ ಎಲ್ರಿಗೂ ತಿಳುವಳಿಕೆನೂ ನೀಡ್ತೀವಿ. ಟ್ಯಾಬ್ಲೆಟ್ಸ್ ಏನ್ ಬೇಕು ಅದನ್ನ ಬರ್ಕೊಡ್ತೀವಿ. ಅದನ್ನ ಲೈಫ್ ಲಾಂಗ್ ತಗೋಬೇಕು. ಒಮ್ಮೆ ಡಯಾಬಿಟೀಸ್ ಮತ್ತೆ ಹೈಪರ್ ಟೆನ್ಷನ್ ಬಂದ್ರೆ ನಿಮ್ಮ ಜೀವನ ಪರ್ಯಂತ ಟ್ಯಾಬ್ಲೆಟ್ಸ್ ತಗೊಂಡು ಕಂಟ್ರೋಲ್ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನು ಮಾತ್ರೆ ತಗೊಂಡೆ, ನನ್ ಕಂಟ್ರೋಲ್ ಇದೆ, ನಾರ್ಮಲ್ ಇದೆ ಅಂತ ಬಿಡಬಾರ್ದು. ಯಾಕಂದ್ರೆ ಹೆಚ್ಚಿನ ನನ್ನ ನಾಗರಿಕ ಬಂಧುಗಳು ಸ್ವಲ್ಪ ತಪ್ಪು ತಿಳುವಳಿಕೆಗೆ ಈಡಾಗ್ತಾರೆ. ಏನು ಅಂತಂದ್ರೆ, ಬಿ ಪಿ ಟ್ಯಾಬ್ಲೆಟ್ಸ್ ನಾನು 6 ತಿಂಗಳು ತಗೊಂಡೆ, ಆಮೇಲೆ ನಾನು ಕಂಟ್ರೋಲ್ ಬಂದ್ಬಿಡ್ತು, ಬಿಟ್ಬಿಟ್ಟೆ. ಇದು ಆ ತರದ್ದಲ್ಲ. ಒಮ್ಮೆ ಬಂದ್ರೆ ನಿಮ್ಮ ಶರೀರದಲ್ಲಿ ಇರುತ್ತೆ. ನೀವು ಟ್ಯಾಬ್ಲೆಟ್ಸ್ ತಗೊಂತಿರೋದು ಕಂಟ್ರೋಲ್ ಇರುತ್ತೆ ಅಷ್ಟೇ. ಬಿಟ್ರೆ ಮತ್ತೆ ಶೂಟಪ್ ಆಗ್ಬಿಟ್ಟು ನಿಮಗೆ ಅದು ಹೃದಯಾಘಾತ ಇರ್ಬೋದು, ಪಾರ್ಶ್ವವಾಯು ಆಗ್ಬೋದು, ಲಕ್ಕು ಅಂತ ಏನ್ ಕರಿತೀವಲ್ಲ ಅದು, ಮತ್ತೆ ಕಿಡ್ನಿ ಸಮಸ್ಯೆಗಳು ಎಲ್ಲನೂ ಆಗ್ಬೋದು. ಸೊ ಹಾಗಾಗಿ ನನ್ನ ನಾಗರಿಕ ಬಂಧುಗಳಲ್ಲಿ ಏನಪ್ಪಾ ನಾನು ಕೇಳ್ಕೊಳ್ಳೋದಂದ್ರೆ, ಈ ಹೈಪರ್ ಟೆನ್ಷನ್ ಬಗ್ಗೆ ತಾವು ಗಮನ ಹರಿಸಿ, ಇದೇನಿದು ಸೈಲೆಂಟ್ ಕಿಲ್ಲರ್ ಇದೆಯಲ್ಲ, ಇದರ ಬಗ್ಗೆ ತಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ತಮ್ಮ ಜೀವನ ಶೈಲಿ, ವ್ಯಾಯಾಮ, ಊಟ ತಿಂಡಿನಲ್ಲಿ ಒಂದು ಇದ್ದು ಟ್ಯಾಬ್ಲೆಟ್ಸ್ ಅನ್ನ ಕರೆಕ್ಟ್ ಆಗಿ ತಾವು ತಗೋತಂದ್ರೆ ತಾವು ಕೂಡ ಒಂದು ಬೇರೆಯವರೆಲ್ಲ ಬದುಕುವಷ್ಟು ದಿನ, 100 ವರ್ಷ ತಾವು ಕೂಡ ಬದುಕಬಹುದು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.